ರಾಹುಲ್ ಗಾಂಧಿ ಅವರು ಲೋಕಸಭಾ ಚುನಾವಣೆ ಮತ್ತೆ ಅಕ್ರಮ ಆಗಿದೆ ಅಂತ ಹೇಳಿ ಆರೋಪ ಪದೇ ಪದೇ ಈ ರೀತಿ ಆರೋಪಗಳು ಮಾಡ್ತಾರೆ. ಒಂದು ಕಡೆ ಆಯೋಗ ತಿರಸ್ಕಾರ ಮಾಡುತ್ತೆ, ಇವರು ಪದೇ ಪದೇ ಈ ರೀತಿ ಆರೋಪಗಳು ಮಾಡ್ತಾರೆ. ಒಂದು ಸಂವಿಧಾನಬದ್ಧವಾದಂಥ ಒಂದು ಸಂಸ್ಥೆ ಚುನಾವಣಾ ಆಯೋಗ ಮತದಾರರ ಒಂದು ಪಟ್ಟಿಯನ್ನು ಪರಿಷ್ಕರಣೆ ಕಾರ್ಯ ಬಿಹಾರಲ್ಲಿ ಅಚ್ಚುಕಟ್ಟಾಗಿ ಮಾಡುವಂಥ ಕೆಲಸ ಆಗ್ತದೆ. ನಿನ್ನೆ ಕೊನೆ ದಿನ ನಮಗೆ ಗೊತ್ತಿರೋ ಪ್ರಕಾರ ಅಂಕಿಅಂಶ ಪ್ರಕಾರ ಪಾರ್ಲಿಮೆಂಟಲ್ಲೂ ಕೂಡ ಕೂತಲ್ಲಿ ನಿಂತಲ್ಲಿ ಚರ್ಚೆಗಳ ಪ್ರಕಾರ ಮತ್ತು ಅಧಿಕೃತವಾಗಿ ಚುನಾವಣಾ ಆಯೋಗ ಘೋಷಣೆ ಮಾಡಿದ ಪ್ರಕಾರ ಸುಮಾರು ಒಂದು 40-45 ಲಕ್ಷ ಮತದಾರರ ಒಂದು ಪಟ್ಟಿ ವ್ಯತ್ಯಾಸ ಬರ್ತಾ ಇದೆ. ಸುಮಾರು 7 ಕೋಟಿಗಿಂತ ಹೆಚ್ಚಿನ ಮತದಾರರಲ್ಲಿ ಒಂದು 40-45 ಲಕ್ಷ ವ್ಯತ್ಯಾಸ ಬರ್ತಾ ಇದೆ. ಅದರಲ್ಲಿ ಒಂದು 20 ಲಕ್ಷ ಒಂದು ಎರಡೆರಡು ಕಡೆಗೆ ಅಂದರೆ ಅಲ್ಲಿ ಇಲ್ಲೇ ಇಲ್ಲ ಅಂಥದ್ದು ಒಂದು 20 ಲಕ್ಷ ಇದೆ. ಒಂದು 10 ಲಕ್ಷ ಮತದಾರದು ಅವರು ಇವತ್ತು ಜೀವಂತ ಇಲ್ಲ, ಇವತ್ತು ಸತ್ತೋದಂಥವ್ರು ಮೃತ ಹೊಂದಂಥವ್ರದ್ದು ಕೂಡ ಇದೆ. ಇನ್ನೊಂದು 10-15 ಲಕ್ಷ ಡಬಲ್ ಆಗಿದೆ, 2 ಕಡೆಗಿದೆ, ಮೂಲವಾಸಿಗಳು ಇಲ್ಲ. ಈ ಥರದೆಲ್ಲ ಸಮಸ್ಯೆಗಳಿದೆ. ನಾನು ಹೇಳಕ್ಕೆ ಬಯಸೋದನ್ನು ಇದೇ ಚುನಾವಣೆ ಆಯೋಗವನ್ನು ಅಚ್ಚುಕಟ್ಟಾಗಿ ಎಷ್ಟು ಕ್ರಿಯಾಶೀಲವಾಗಿ ಕೆಲಸ ಮಾಡ್ತಾ ಇದೆ. ಇದೇ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದಾಗ, ಇದೇ ಪಂಜಾಬ್ನಲ್ಲಿ ಅವ್ರ ಪಕ್ಷ ಇವತ್ತು ಆಡಳಿತಕ್ಕೆ ಬಂದಿದೆ. ಇವತ್ತು ಆಂಧ್ರದಲ್ಲಿ, ತೆಲಂಗಾಣದಲ್ಲಿ ಅವ್ರ ಪಕ್ಷ ಆಡಳಿತಕ್ಕೆ ಬಂದಿದೆ. ಅಂದರೆ ಎಲ್ಲ ಅಧಿಕಾರಕ್ಕೆ ಬಂದಾಗ ಅವ್ರಿಗೆ ಚುನಾವಣಾ ಆಯೋಗದ ಬಗ್ಗೆ ಕಂಪ್ಲೇಂಟ್ ಇರಲ್ಲ. ಯಾವತ್ತು BJP ಗೆಲ್ಬಹುದು, NDA ಗೆಲ್ಬಹುದು ಅಂತೇಳಿ ಆ ವಿಚಾರಗಳನ್ನ ಇಟ್ಕೊಂಡು ಈ ಥರ ರಾಜಕಾರಣ ಮಾಡೋದು ಒಂದು ಪ್ರಯತ್ನ. ಮತ್ತು ಈಗ ಆಲ್ರೆಡಿ ಕೇಸ್ ಫೈಲ್ ಆಗಿದೆ ಸುಪ್ರೀಂ ಕೋರ್ಟಲ್ಲಿ. ಬರೋವರೆಗಾದ್ರೂ ಕಾಯ್ಬೇಕಲ್ಲ. ಒಬ್ಬ ಅಧಿಕೃತ ವಿರೋಧ ಪಕ್ಷದ ಒಬ್ಬ ನಾಯಕರಾಗಿ ಒಂದು ಇಡೀ ಸಂವಿಧಾನ ಮಾಡಿದಂಥ ಒಂದು ಸಂವಿಧಾನದ ಒಂದು ಚೌಕಟ್ಟಿದ ಒಂದು ಅಧಿಕಾರವನ್ನು ಪ್ರಶ್ನೆ ಮಾಡೋವಂಥದ್ದು, ಹಗುರ ಮಾತಾಡುವಂಥದ್ದು, ಮತ್ತು ಆ ಒಂದು ಚುನಾವಣಾ ಆಯೋಗದ ಸಹಕಾರದಿಂದನೇ ಇವತ್ತು ಮೋದಿಜಿಯವರ ಆಡಳಿತಕ್ಕೆ ಬರ್ತಾ ಇದ್ದಾರೆ ಅನ್ನುವಂಥ ಆರೋಪ ಪ್ರತ್ಯಾರೋಪಗಳು ಈ ರೀತಿ ಆಶ್ಚರ್ಯ ಮತ್ತು ಸಿಲ್ಲಿ ಅನಿಸುತ್ತೆ. ಮತ್ತು ಅಯ್ಯೋ, ಇಂಥ ಒಬ್ಬ ಓದ್ಬರಿಯಂತೂ ವಿರೋಧ ಪಕ್ಷದ ನಾಯಕ ಸ್ಥಾನನೇ ಕಾಂಗ್ರೆಸ್ ಜನ ಕೊಟ್ಟಿದ್ದಿಲ್ಲ. 47-48 ಸ್ಥಾನಕ್ಕಿಂತ ಕಮ್ಮಿ ಸಂಸತ್ ಸದಸ್ಯರು ಗೆದ್ದು ಬಂದಿದ್ದರು. ಏನೋ ಈ ಬಾರಿ ಸ್ವಲ್ಪ ಏನೋ ಪಾದಯಾತ್ರೆ ಮಾಡಿ ಸ್ವಲ್ಪ ಏನೋ ಶ್ರಮ ಹಾಕಿದ್ದಾರೆ ಅಂತೇಳಿ ಜನ 90 ಚಿಲ್ಲರೆ ಸೀಟ್ವರೆಗೂ ಕೂಡ ಕೊಟ್ಟಿದ್ದಾರೆ. ಅದನ್ನು ಅರ್ಥ ಮಾಡಿಕೊಂಡು ಆ ಜಾಗಕ್ಕೆ ತಕ್ಕಂತೆ ಗೌರವದಿಂದ ನಡ್ಕೊಂಡ್ರೆ ಅವ್ರಿಗೂ ಕೂಡ ಗೌರವ, ಅವ್ರ ಪಕ್ಷಕ್ಕೂ ಕೂಡ ಗೌರವ. ಇಲ್ಲ ಅಂದರೆ ಈ ರೀತಿ ಬೆರಳು ತೋರಿಸ್ಕೊಂಡು ಅವರ ಶ್ರಮ ಇಲ್ದಂಗೆ ಅಧಿಕಾರಕ್ಕೆ ಬರಬೇಕು ಅನ್ನೋ ಸಾಧ್ಯ ಇಲ್ಲ. ಈ ರೀತಿ ಹಗುರ ಮಾತಾಡುವಂಥದ್ದು ಬಿಡಬೇಕು ಅಂತ ನಾನು ಒತ್ತಾಯನೂ ಕೂಡ ಮಾಡ್ತೀನಿ ಸರ್. ಸೊ ಇದು ಯಾವುದೂ ಹೊಸತೇನಿಲ್ಲ. ನಮ್ಮ ಸಾಗರದಿಂದ ಹಿಡಿದು ಅಪ್ ಟು ಬೆಂಗಳೂರಿಗೂ ಕೂಡ ಇದೇ ನಡೀತಾ ಇರೋದು. ಅವ್ರ ಪರವಾಗಿ ಅವ್ರ PAಗಳು ಮಾಡ್ತಾರೆ, ಅವ್ರ ಪರವಾಗಿ PAಗಳು ವಸೂಲಿ ಮಾಡ್ತಾರೆ. ಈ ಥರದ್ದು ಸಾಕಷ್ಟು ಉದಾಹರಣೆಗಳಿದೆ. ದೊಡ್ಡ ಪಟ್ಟಿನೇ ಕೊಡ್ಬೋದು. ಅದೇ ರೀತಿಯ ಒಂದು ಇನ್ನೊಂದು ಮೇಲ್ಪಂಕ್ತಿ ಹಾಕಿಕೊಡುವಂಥ ಒಂದು ಪ್ರಯತ್ನ ಸುರ್ಜೇವಾಲಾ ಅವರಿಂದ ಒಬ್ಬ ನಮ್ಮ ರಾಜ್ಯ ಸರ್ಕಾರದ ಒಂದು ಅಧಿಕಾರಿಗಳ ಜೊತೆಗೆ ಮೀಟಿಂಗ್ ಮಾಡುವಂಥ ಒಂದು ಪ್ರಯತ್ನ ನಡೆದಿದೆ. ಈ ಸಮಯ ಇಷ್ಟು ಮಾತ್ರ ಖಂಡಿಸ್ತೀನಿ. ಇಲ್ಲಿ ಅಧಿಕಾರಿ ವರ್ಗ ಅತ್ಯಂತ ಗೌರವಯುತವಾಗಿ ರಾಜ್ಯದಲ್ಲಿ ಕೆಲಸವನ್ನು ಮಾಡ್ಕೊಂಡು ಹೋಗ್ತಾ ಇದೆ. ಈ ರೀತಿ ಅವರನ್ನು ಪೊಪೆಟ್ಟಾಗಿ ಮಾಡೋವಂಥ ಕೆಲಸವನ್ನು ಬಿಟ್ಟು, ಅವರನ್ನು ದುರುಪಯೋಗ ಪಡಿಸ್ಕೊಳ್ಳೋವಂಥದ್ದು ಬಿಟ್ಟು, ನಿಮ್ಮ ಸಂಘಟನೆ ಕೆಲಸ ನಿಮ್ಮ ಪಕ್ಷದ ಕಚೇರಿಯಲ್ಲಿ ಮಾಡ್ಕೊಳ್ಳಿ. ಅದು ಬಿಟ್ಟು ಇಲ್ಲೇ ಇದ್ದು ಮಂತ್ರಿಗಳ ಜೊತೆಗೆ ಅವರ ಅಧಿಕಾರಿಗಳನ್ನು ಕೂಡ ಕರೆಯೋದು, ಮಾತಾಡೋಂಥದ್ದು, ಈ ಥರ ಪ್ರಯತ್ನಗಳು ಇದರ ಎಲ್ಲ ಪ್ರತಿಫಲನ ಏನೋ ಗೊತ್ತಿಲ್ಲ. ಕರ್ನಾಟಕ ಭವನದಲ್ಲಿ DCM ಆ್ಯಂಡ್ CM ಕಡೆ ಈ ಮುಖ್ಯ ಅಧಿಕಾರಿಗಳು ಹೊಡೆದಾಡ್ಕೊಂಡಿದ್ದಾರೆ, ಕಾಲಲ್ಲಿರೋದು ಕೈ ತೊಗೊಂಡಿದ್ದಾರೆ, ಚೀಫ್ ಸೆಕ್ರೆಟರಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಇದು ಕಾಂಗ್ರೆಸ್ಸಿನ ಒಂದು ಪ್ರವೃತ್ತಿ ಸರ್. ಟೂರಿಸಂ ಮಿನಿಸ್ಟರ್ ಶ್ರೀಕಾಂತ್ ಅವ್ರನ್ನ ಭೇಟಿಯಾಗಿದ್ರು, ಟೂರಿಸಂ ಶಿವಮೊಗ್ಗ ಜಿಲ್ಲೆಗೆ ರಿಲೇಟೆಡ್ ಆಗಿ. ಸರ್, ಒಂದು ನಮ್ಮ ಪ್ರವಾಸೋದ್ಯಮದ ಇಲಾಖೆ ಗೌರವಾನ್ವಿತ ಮಂತ್ರಿಗಳನ್ನು ಬೆಳಗ್ಗೆ 9 ಗಂಟೆಗೆ ನಾನು ಹೋಗಿ ಭೇಟಿ ಮಾಡಿದೆ. ನಿಮಗೆ ಗೊತ್ತಿರ್ಬೋದು, ಒಂದು ತಿಂಗಳ ಕೆಳಗೆ ಕೊಲ್ಲೂರಿಗೆ ಬಂದಿದ್ದರು. ಒಂದು ಪ್ರಸಾದ್ ಅಂಥೇಳಿ ನಮ್ಮ ಕೇಂದ್ರ ಸರ್ಕಾರದ ಒಂದು ಸ್ಕೀಮ್, ಓವರಾಲ್ ಆಗಿ ಡೆವಲಪ್ಮೆಂಟ್. ನಾನು ಹೇಳಿದೆ, ನಮ್ಮ ಬೈಂದೂರಿನ ಕೊಲ್ಲೂರಿನ ಮೂಕಾಂಬಿಕಾ ಸನ್ನಿಧಾನ ದೇವಸ್ಥಾನ ಇದೆ, ಸಮುದ್ರ ಇದೆ, ನದಿ ಇದೆ, ಗುಡ್ಡ ಇದೆ, ಗ್ರೀನರಿ ಇದೆ. ಈ ಥರ ಒಂದು ಓವರಾಲ್ ಆಗಿ ಅದನ್ನೊಂದು ಟೂರಿಸಂ ಹಬ್ಬಾಗಿ ಮಾಡ್ಬೋದಾ ಪ್ರಸಾದ್ ಸ್ಕೀಮಲ್ಲಿ ಅಂತೇಳಿ ವಿನಂತಿ ಮಾಡಿದ್ದೀನಿ. ಇದು ಒಂದು. ಎರಡನೇದು, ತುಂಬ ದಿನದ ಬೇಡಿಕೆ ಇತ್ತು. ನಮ್ಮ ಯಡಿಯೂರಪ್ಪ ಸಾಹೇಬರು ಮುಖ್ಯಮಂತ್ರಿಗಳಿದ್ದಾಗ ನಮ್ಮ ಗುಡ್ಡೇಕಲ್ಲು ಜಾಗ ಏನಿದೆ, ನಮ್ಮ ಆ ಒಂದು ಟ್ರಸ್ಟಿಗೆ ಅದನ್ನು ಮಾಡಿಕೊಡುವಂಥ ಪ್ರಯತ್ನ ಆಗಿತ್ತು. ಈಗ ಅಲ್ಲಿ ಪ್ರಪಂಚದಲ್ಲೇ ಅತ್ಯಂತ ದೊಡ್ಡ ಒಂದು ಬಾಲಸುಬ್ರಹ್ಮಣ್ಯನ ಮೂರ್ತಿಯನ್ನು ಮಾಡಬೇಕು ಅಂತ ಸಂಕಲ್ಪ ಮಾಡಿದ್ದಾರೆ. 100 ವಿಶ್ವಾಸ ಇದೆ. ಅದಕ್ಕೆ
ಇನ್ನೊಂದು ಸ್ಕೀಮಲ್ಲಿ 6 ಕೋಟಿಯ ಪ್ರಪೋಸಲ್ ಹೋಗಿತ್ತು, ಅದು ಕೂಡ ಆದಷ್ಟು ಬೇಗ ಕ್ಲಿಯರೆನ್ಸ್ ಮಾಡಿಸ್ಕೊಂಬರೋಂಥ ಪ್ರಯತ್ನ ನಡೆಯುತ್ತೆ. ಅಲ್ಲೂ ಕೂಡ ಇದೆಲ್ಲದೂ ಕೂಡ ನಾನು ಏನು ಹೇಳಿಕೊಟ್ಟಿದ್ದೀನಿ ಅಂದರೆ, ಪ್ರವಾಸೋದ್ಯಮದ ಮುಖಾಂತರ ಇಡೀ ದೇಶ ನಡೀತಾ ಇರೋದು ಪ್ರಪಂಚದಲ್ಲಿ ನಾವು ನೋಡ್ತಾ ಇದ್ದೀವಿ. ಭಾರತ ಇವತ್ತು 4ನೇ ಸ್ಥಾನದಲ್ಲಿದೆ, ಸುಮಾರು 230 ಬಿಲಿಯನ್ ಹತ್ತತ್ರ ನಮ್ಮದು ರೆವಿನ್ಯೂ ಇದೆ ಪ್ರವಾಸೋದ್ಯಮದಲ್ಲಿ. ನಾವಿಗೆ ದೇವ್ರು ಕೊಟ್ಟಂಥ, ಪ್ರಕೃತಿ ಕೊಟ್ಟಂಥ ಇದೆಲ್ಲದೂ ಕೂಡ ಆಸ್ತಿ ಇದೆ. ಒಂದು ಅತ್ಯುತ್ತಮವಾದಂಥ ಪ್ರವಾಸೋದ್ಯಮ ಕೇಂದ್ರ ಭಾರತವನ್ನು ಮಾಡಿದ್ರೆ ಅಥವಾ ನಮ್ಮ ಕ್ಷೇತ್ರವನ್ನು ಮಾಡಿದ್ರೆ ದೇಶಕ್ಕೆ ರೆವಿನ್ಯೂ ಕೂಡ ಬರುತ್ತೆ. ಆಗ ಪ್ರವಾಸೋದ್ಯಮಕ್ಕೆ ಆದ್ಯತೆ ಕೊಡಬೇಕು ಅನ್ನೋ ಮನಸ್ಥಿತಿ ಇಟ್ಕೊಂಡು ನಾನು ಕೂಡ ಕೆಲಸ ಮಾಡ್ತಾ ಇದ್ದೀನಿ ಸರ್. ನಾಲ್ವಡಿ ಒಡೆಯರ್ಗಿಂತ ಸಿದ್ದರಾಮಯ್ಯನವರು ಮೈಸೂರಿಗೆ ಜಾಸ್ತಿ ಅನುದಾನ ಕೊಟ್ಟಿದ್ದಾರೆ ಅಂತ ಹೇಳಿ ಯತೀಂದ್ರ ಹೇಳಿದ್ದಾರೆ ಸರ್. ಸಾಕಷ್ಟು ಆಕ್ರೋಶ ವ್ಯಕ್ತವಾಗ್ತಿದೆ. ಅಂದರೆ ರಾಜ್ಯಕ್ಕೆ ಮಾಡಿದಂಥ ಅಪಮಾನ ಇದು ಅಂತ ಹೇಳಿ. ತುಂಬ ಅನ್ಯಾಯ ಸರ್. ಯಾಕೆ ಅಂತಂಥ ಸ್ಥಾನದಲ್ಲಿದ್ದಂಥವ್ರು, ಒಬ್ಬರು ಗೌರವಂತ ಮುಖ್ಯಮಂತ್ರಿಗಳ ಮಕ್ಕಳಾಗಿ, ಒಬ್ಬರು ಶಾಸಕರಾಗಿ ಈ ರೀತಿ ಕಂಪ್ಯಾರಿಸನ್ ಮಾಡ್ಕೊತ ಹೋದ್ರೆ, ಎಲ್ಲ ಅಧಿಕಾರ ಸಂದರ್ಭದಲ್ಲೂ ಕೂಡ ಪಕ್ಷಾತೀತವಾಗಿ ಅವರವ್ರದೇ ಆದಂಥ ಕೆಲಸ ಮಾಡಿರ್ತಾರೆ. ಆದರೆ ಅದನ್ನು ಕಂಪ್ಯಾರಿಸನ್ ಮಾಡೋಂಥದ್ದು ಬಿಟ್ಟು ಆದಂಥ ಒಳ್ಳೆಯ ಕೆಲಸಗಳು ಯಾರೇ ಮಾಡಿರಲಿ ಅದು ಒಳ್ಳೇದು ಮಾತಾಡಬೇಕಾದ್ರೆ, ಮೈಸೂರು ಮಹಾರಾಜರು ಇಡೀ ರಾಜ್ಯಕ್ಕೆ ನಮಗೆ ಒಂದು ಭವಿಷ್ಯ ಕಟ್ಕೊಟ್ಟಂಥ ಒಬ್ಬ ಧೀಮಂತ ನಾಯಕರು. ಅಂಥ ಮೈಸೂರು ಮಹಾರಾಜರು ಅವತ್ತು ಅವ್ರು ಕನ್ಸ್ಕೊಂಡು ಲಿಂಗನಮಕ್ಕಿ ಜಲಾಶಯ ಕಟ್ಟಲಿಲ್ಲ ಅಂತಿದ್ರೆ ಇವತ್ತು ರಾಜ್ಯಕ್ಕೆ ಬೆಳಕನ್ನು ಕೊಡ್ಲಿಕ್ಕೆ ಆಗ್ತಿಲ್ಲ. ಅವತ್ತು KRS ಡ್ಯಾಮ್ ಕಟ್ಟಲಿಲ್ಲ ಅಂದರೆ ಅವತ್ತು ಆ ಭಾಗದ ರೈತರು ನೀರು ಕೊಡ್ಲಿಕ್ಕೆ ಆಗ್ತಿಲ್ಲ. ಅವತ್ತು ಆ ನೀರನ್ನು ಕುಡಿದಂಥ ರೈತರು ಇವತ್ತು ಕೂಡ ಅವ್ರ ಮಕ್ಕಳು ಡಾಕ್ಟ್ರು, ಇಂಜಿನಿಯರ್ ಆಗಿದ್ದಾರೆ ಅಂದರೆ ಅದರಿಂದ ಮೈಸೂರು ಮಹಾರಾಜರ ಆಶೀರ್ವಾದ ಇದೆ. ಹಾಗಾಗಿ ಅಂಥ ಮೈಸೂರು ಮಹಾರಾಜರನ್ನ ಗೌರವಂತ ಸಿದ್ದರಾಮಯ್ಯವ್ರನ್ನ ಕಂಪ್ಯಾರಿಸನ್ ಮಾಡೋವಂಥದ್ದು ಯತೀಂದ್ರ ಅವರು ಇದು ಸರಿಯಲ್ಲ ಅಂತ ನಾನು ಹೇಳಲಿಕ್ಕೆ ಇಚ್ಛಪಡ್ತೇನೆ ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು.